ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಷಡ್ಯಂತ್ರ ಕೇಸಲ್ಲಿ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಡ್ರಿಲ್ ಮಾಡಿದೆ. ಎಸ್ಐಟಿ ಕಚೇರಿಗೆ ಈಗಾಗಲೇ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಹಾಜರಾಗಿದ್ದಾರೆ. ಸೌಜನ್ಯ ಮಾವ ವಿಠಲ್ ಗೌಡಗೂ ಎಸ್ಐಟಿ ವಿಚಾರಣೆಯನ್ನ ಮಾಡ್ತಾ ಇದೆ. ಇಂದು ಮೂವರ ವಿಚಾರಣೆಯನ್ನ ನಡೆಸ್ತಾ ಇರುವ ಎಸ್ಐಟಿ ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಅಧಿಕಾರಿಗಳಿಂದ ವಿಚಾರಣೆ. ಷಡ್ಯಂತ್ರ ಕೇಸಲ್ಲಿ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಡ್ರಿಲ್ ಮಾಡಿರುವಂತದ್ದು. ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಈಗಾಗಲೇ ಹಾಜರಾಗಿದ್ದಾರೆ. ಇನ್ನು ಮೂವರ ವಿಚಾರಣೆಯನ್ನ ನಡೆಸ್ತಾ ಇರುವ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಅಧಿಕಾರಿಗಳಿಂದ ವಿಚಾರಣೆ ಆಗ್ತಾ ಇದೆ. ಈ ಧರ್ಮಸ್ಥಳ ಕೇಸ್ನಲ್ಲಿ ದಿನದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಮಾಸ್ಕ್ ಮ್ಯಾನ್ ಆಯ್ತು, ಗಿರೀಶ್ ಮಟ್ಟಣ್ಣನವರಾಯ್ತು, ತಿಮರೋಡಿ ಆಯ್ತು, ಹಾಗೆ ಜಯಂತ್, ಹಾಗೆ ಈಗ ವಿಠಲ್ ಗೌಡ. ಹಾಗಾದ್ರೆ ಇವರೆಲ್ಲರನ್ನ ನೋಡ್ತಾ ಇದ್ರೆ ಒಂದಕ್ಕೊಂದಕ್ಕೂ ಲಿಂಕ್ ಇದೆ ಅನ್ನೋದು ಕಾಣಿಸ್ತಾ ಇದೆ. ಈಗಾಗಲೇ ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಹಾಜರಾಗಿದ್ದಾರೆ. ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಜಯಂತ್ನನ್ನ ಮಾಸ್ಕ್ ಮ್ಯಾನ್ ಭೇಟಿಯಾಗಿದ್ರು. ಈ ಬುರುಡೆಯನ್ನ ಕತೆ ಕಟ್ಟಿದ್ದೆ ಈ ವಿಠಲ್ ಗೌಡ ಅನ್ನೋದು ಈಗಾಗಲೇ ಮಾಹಿತಿ ಬೆಳಕಿಗೆ ಬಂದಿರುವಂತದ್ದು. ಹಾಗಾದ್ರೆ ಈ ವಿಠಲ್ ಗೌಡ ಯಾರು? ಈ ಜಯಂತ್ ಹಾಗೂ ವಿಠಲ್ ಗೌಡ, ಮಾಸ್ಕ್ ಮ್ಯಾನ್, ಗಿರೀಶ್ ಮಟ್ಟಣ್ಣನವರ್, ಇವ್ರನ್ನೆಲ್ಲರನ್ನೂ ಕೂಡ ನೋಡ್ತಾ ಇದ್ರೆ ಒಂದಕ್ಕೊಂದು ಲಿಂಕ್ ಇದೆ ಅನ್ನೋದು ಕಾಣಿಸ್ತಾ ಇದೆ. ಎಸ್ಐಟಿಗೆ ಬುರುಡೆ ತಂದಿದ್ದ ಜಾಗ ತೋರಿಸಿರುವ ವಿಠಲ್ ಗೌಡ, 1 ವರ್ಷದ ಹಿಂದೆ ಬುರುಡೆ ತಂದಿದ್ದ ವಿಠಲ್ ಗೌಡ ಹಾಗೆ ಪ್ರದೀಪ್ ಎಂಬ ಪ್ರಶ್ನೆ ಇಲ್ಲಿ ಹುಟ್ಟಿಕೊಂಡಿರುವಂತದ್ದು. ಇನ್ನು ಎಸ್ಐಟಿಗೆ ಬುರುಡೆ ಅಡಗಿಸಿಟ್ಟಿದ್ದ ಜಾಗವನ್ನ ಈ ವಿಠಲ್ ಗೌಡನೇ ತೋರಿಸಿದ್ದಾನೆ. ಚಿನ್ನಯ್ಯನ ಜೊತೆ ನಂಟಿನ ಬಗ್ಗೆ ಅಧಿಕಾರಿಗಳಿಂದ ತನಿಖೆ ಆಗ್ತಾ ಇದೆ. ಎಸ್ಐಟಿಗೆ ಬುರುಡೆ ತಂದಿದ್ದ ಜಾಗವನ್ನ ತೋರಿಸಿರುವ ವಿಠಲ್ ಗೌಡ, ಚಿನ್ನಯ್ಯನ ಜೊತೆ ನಂಟಿನ ಬಗ್ಗೆ ಈಗಾಗಲೇ ಅಧಿಕಾರಿಗಳಿಂದ ತನಿಖೆ ಕೂಡ ಆಗ್ತಾ ಇದೆ. ಎಸ್ಐಟಿಗೆ ಬುರುಡೆ ಅಡಗಿಸಿಟ್ಟಿದ್ದ ಜಾಗವನ್ನ ವಿಠಲ್ ಗೌಡ ತೋರಿಸಿದ್ದಾನೆ. ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು, ಷಡ್ಯಂತ್ರ ಕೇಸಲ್ಲಿ ಬುರುಡೆ ಗ್ಯಾಂಗ್ಗೆ ಈಗಾಗಲೇ ಎಸ್ಐಟಿ ಕೂಡ ಡ್ರಿಲ್ ಮಾಡ್ತಾ ಇದೆ. ಇನ್ನು ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣನವರ್ ಹಾಗೆ ಜಯಂತ್ ಕೂಡ ಹಾಜರಾಗಿದ್ದಾರೆ. ಸೌಜನ್ಯ ಮಾವ ವಿಠಲ್ ಗೌಡಗೂ ಹಾಗೆ ಇಲ್ಲಿ ಜಯಂತ್ ಮಟ್ಟಣ್ಣನವರ್ ಹಾಗೆ ತಿಮರೋಡಿ ಇವ್ರನ್ನೆಲ್ಲರನ್ನೂ ಕೂಡ ನೋಡ್ತಾ ಇದ್ರೆ ಒಂದಕ್ಕೊಂದು ಲಿಂಕ್ ಇದೆ ಅನ್ನೋದು ಒಂದ್ ಕಡೆ ಕಾಣಿಸ್ತಾ ಇದ್ರೆ, ಈಗಾಗಲೇ ಸೌಜನ್ಯ ಮಾವ ವಿಠಲ್ ಗೌಡಗೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಮೂವರ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಇಬ್ಬರು ಯೂಟ್ಯೂಬರ್ಗಳಿಗೆ ತಾತ್ಕಾಲಿಕವಾಗಿ ರಿಲೀಫ್ ಕೊಟ್ಟಿದೆ. ಯೂಟ್ಯೂಬರ್ಗಳಾದ ಅಭಿಷೇಕ್ ಹಾಗೂ ಮನಾಫ್ಗೆ ರಿಲೀಫ್. ವಿಚಾರಣೆಯನ್ನ ಮುಕ್ತಾಯಗೊಳಿಸಿ ಹೇಳಿಕೆಯನ್ನ ದಾಖಲಿಸಿ ಕಳಿಸಿರುವ ಎಸ್ಐಟಿ ಅಧಿಕಾರಿಗಳು. ಇನ್ನು ನೋಟಿಸ್ ಕೊಟ್ರೆ ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ಅಧಿಕಾರಿಗಳು ಈ ಇಬ್ಬರಿಗೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಇನ್ನು 7 ದಿನ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆಯನ್ನ ನಡೆಸಿರುವ ಎಸ್ಐಟಿ ಅಧಿಕಾರಿಗಳು. 3 ದಿನ ಕೇರಳ ಯೂಟ್ಯೂಬರ್ ಮನಾಫ್ ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಕ್ಯಾಮೆರಾ ಮೂಲಕ ಇಬ್ಬರ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಇನ್ನು ಅಭಿಷೇಕ್ನ 2 ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಕ್ಯಾಮೆರಾನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಮನಾಫ್ನ ಯಾವುದೇ ವಸ್ತು ವಶಕ್ಕೆ ಪಡೆಯದೆ ಹೇಳಿಕೆಯನ್ನ ಮಾತ್ರ ದಾಖಲಿಸಿಕೊಂಡಿದ್ದಾರೆ. ಈ ಅಭಿಷೇಕ್ ಹಾಗೂ ಈ ಮನಾಫ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ ಇಬ್ಬರು ಯೂಟ್ಯೂಬರ್ಗಳಿಗೆ ತಾತ್ಕಾಲಿಕವಾಗಿ ಎಸ್ಐಟಿ ಅಧಿಕಾರಿಗಳು ರಿಲೀಫ್ ಕೊಟ್ಟಿದ್ದಾರೆ. ಯೂಟ್ಯೂಬರ್ಗಳಾದ ಅಭಿಷೇಕ್ ಹಾಗೂ ಮನಾಫ್ಗೆ ಇಲ್ಲಿ ರಿಲೀಫ್ ಸಿಕ್ಕಿರುವಂಥದ್ದು. ಈ ಅಭಿಷೇಕ್ 7 ದಿನ ಯೂಟ್ಯೂಬರ್ ಅಭಿಷೇಕ್ ಎಸ್ಐಟಿ ಅಧಿಕಾರಿಗಳು ಆತನನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ. 3 ದಿನಗಳ ಕಾಲ ಕೇರಳ ಯೂಟ್ಯೂಬರ್ ಆದಂತಹ ಮನಾಫ್ಗೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಆದರೆ ಇನ್ನು ಅಭಿಷೇಕ್ನ ಕ್ಯಾಮ್ರಾ ಹಾಗೂ ಲ್ಯಾಪ್ಟಾಪ್ 2 ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು.